ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಇವತ್ತು ಹೊಸ ಇನ್ನಿಂಗ್ಸ್ ಆರಂಭಿಸೋಕೆ ರೆಡಿಯಾಗಿದ್ದಾರೆ. ಇಷ್ಟು ದಿನ ಮೈದಾನದಲ್ಲಿ ಮೋಡಿ ಮಾಡ್ತಿದ್ದ ಸಿಡಿಲಮರಿ ಈಗ ಸಂಸತ್ನಲ್ಲೂ ಬ್ಯಾಟ್ ಬೀಸಲಿದ್ದಾರೆ. ಹೌದು, ಕ್ರಿಕೆಟ್ ದೇವರು ರಾಜ್ಯಸಭೆಗೆ ಅಧಿಕೃತವಾಗಿ ಎಂಟ್ರಿ ಆಗಲಿದ್ದಾರೆ. ಕ್ರಿಕೆಟ್ ದೇವರು, ಕೋಟ್ಯಾಂತರ ಅಭಿಮಾನಿಗಳ ಪಾಲಿನ ಆರಾಧ್ಯ ದೈವ ಸಚಿನ್ ತೆಂಡೂಲ್ಕರ್ ರಾಜ್ಯಸಭೆ ಪ್ರವೇಶಿಸುವುದಕ್ಕೆ ಸಜ್ಜಾಗಿದ್ದಾರೆ. ಇವತ್ತು ಸಂಸತ್ ಮೇಲ್ಮನೆ ಪ್ರವೇಶಿಸಲಿರೋ ಸಚಿನ್ ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಎಷ್ಟು ದಿನ ಮೈದಾನದಲ್ಲಿ ಅಭಿಮಾನಿಗಳನ್ನ ರಂಜಿಸ್ತಾ ಇದ್ದ ಕ್ರಿಕೆಟ್ ದೇವರು ಈಗ ಸಂಸತ್ನಲ್ಲೂ ಮೋಡಿ ಮಾಡಲಿದ್ದಾರೆ. ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ಸಚಿನ್ ತೆಂಡೂಲ್ಕರ್ಗೆ ಇವತ್ತು ಪ್ರಮಾಣವಚನ ಬೋಧಿಸಲಿದ್ದಾರೆ. ಆದರೆ ಸಚಿನ್ ಯಾರ ಹೆಸರಲ್ಲಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ ಅನ್ನೋ ಕುತೂಹಲ ಅಭಿಮಾನಿಗಳನ್ನ ಕಾಡ್ತಾ ಇದೆ. ಅಷ್ಟೇ ಯಾಕೆ, ಕ್ರಿಕೆಟ್ ದೇವರ ಕೈಕುಲುಕೋಕೆ ರಾಜಕಾರಣಿಗಳು ತುದಿಗಾಲ ಮೇಲೆ ನಿಂತಿದ್ದಾರೆ. ಈ ಮಧ್ಯೆ ಸಚಿನ್ ರಾಜ್ಯಸಭೆ ಪ್ರವೇಶಕ್ಕೆ ಇದ್ದ ಅಡೆತಡೆ ನಿವಾರಣೆಯಾಗಿದೆ. ದೆಹಲಿ ಮಾಜಿ ಶಾಸಕ ರಾಮ್ ಗೋಪಾಲ್ ಸಿಂಗ್ ಸಿಸೋಡಿಯಾ ಸಚಿನ್ ನಾಮಕರಣ ರದ್ದುಗೊಳಿಸುವಂತೆ ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಸಂವಿಧಾನದ ಪರಿಚ್ಛೇದ 80ರ ಅನ್ವಯ ಕಲೆ, ಸಾಹಿತ್ಯ, ಸಾಮಾಜಿಕ ವಿಜ್ಞಾನ ಕ್ಷೇತ್ರದಲ್ಲಿರೋರನ್ನ ಮಾತ್ರ ರಾಜ್ಯಸಭೆಗೆ ನಾಮಕರಣ ಮಾಡಬಹುದು. ಆದ್ರೆ ಸಚಿನ್ ಈ ಯಾವ ಕ್ಷೇತ್ರದಲ್ಲಿ ಇಲ್ಲದಿರೋದ್ರಿಂದ ಅವರ ನಾಮಕರಣವನ್ನ ರದ್ದುಗೊಳಿಸುವಂತೆ ಅರ್ಜಿದಾರ ರಾಮ್ ಗೋಪಾಲ್ ಮನವಿ ಮಾಡಿದ್ರು. ಆದರೆ ಸುಪ್ರೀಂ ಕೋರ್ಟ್ ಈ ಅರ್ಜಿಯನ್ನ ವಜಾಗೊಳಿಸಿದೆ. ಹೀಗಾಗಿ ಸಚಿನ್ ರಾಜ್ಯಸಭೆ ಪ್ರವೇಶಿಸುವ ಹಾದಿ ಸುಗಮವಾದಂತಾಗಿದೆ. ಇನ್ನು ನಿನ್ನೆಯಷ್ಟೇ ಬಾಲಿವುಡ್ ನಟಿ ರೇಖಾ ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣವಚನ ಸ್ವೀಕರಿಸಿದ್ರು. I, Rekha Ganeshan, having been nominated a member of the Council of States, do swear in the name of God. ರೇಖಾ ಮೇಲ್ಮನೆಗೆ ಬರ್ತಾ ಇದ್ದಂತೆಯೇ ರಾಜ್ಯಸಭಾ ಸದಸ್ಯರೆಲ್ಲ 57ರ ಚೆಲುವಿಗೆ ಭರ್ಜರಿ ವೆಲ್ಕಮ್ ಮಾಡಿದ್ರು. ಆದ್ರೆ ಜಯಾ ಬಚ್ಚನ್ ಮಾತ್ರ ರೇಖಾ ಬರೋದಕ್ಕೂ ಮೊದಲೇ ತಮ್ಮ ಬದಲಾದ ಸೀಟ್ನಲ್ಲಿ ಬಂದು ಕುಳಿತಿದ್ರು. ಅಪ್ಪಿ ತಪ್ಪಿ ಕೂಡ ರೇಖಾಗೆ ಜಯಾ ಗ್ರೀಟ್ ಮಾಡೋಕ್ ಹೋಗ್ಲಿಲ್ಲ. ಅದೆಲ್ಲ ಏನೇ ಇರ್ಲಿ, ಇವತ್ತು ಕ್ರಿಕೆಟ್ ದೇವರು ಸಂಸತ್ ಪ್ರವೇಶ ಮಾಡ್ತಿರೋದು ಅವರ ಅಭಿಮಾನಿಗಳಲ್ಲಿ ಭಾರೀ ಆನಂದವನ್ನ ಉಂಟು ಮಾಡಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.